Form the pair of linear equation in the following problems and find a solution by algebraic method. Any algebraic method. ಪ್ರಶ್ನೆ ಹೀಗಿದೆ. Area of the rectangle gets reduced by 9 units. So area ಕಮ್ಮಿ ಆಗುತ್ತಂತೆ. Reduced ಅಂತ ಹೇಳಿದ್ರೆ ಕಮ್ಮಿ ಆಗೋದು. By 9 units if condition of length is reduced by 5 and breadth is increased by 3. ಇದು reduced to increased ಎಲ್ಲ ಹುಷಾರಾಗಿ ಬರ್ಕೊಬೇಕು. If we increase the length by 3 units and breadth by 2 units, so ಎರಡೂನು increase ಆಗ್ತದೆ breadth and length 3 and 2 units, the area will increase ಸರಿ by 67. Find the dimension of the rectangle. ಏನು ಕಂಡುಹಿಡಬೇಕು ಇಲ್ಲಿ ನಾವು ಡೈಮೆನ್ಷನ್ ಅಂತ ಹೇಳಿದ್ರೆ ಸಾರಿ ಡೈಮೆನ್ಷನ್ ಅಂತ ಹೇಳಿದ್ರೆ ಏನು ಡೈಮೆನ್ಷನ್ ಅಂತ ಹೇಳಿದ್ರೆ ಲೆಂತ್ ಮತ್ತೆ ಬ್ರೆತ್. ಸೊ ಮೊದಲನೇದಾಗಿ ಚಿತ್ರ ಬಿಡಿಸ್ಬೇಕಾಗುತ್ತೆ. ಗಿವನ್ ಅಲ್ಲ ಡಯಾಗ್ರಾಮ್ ಅಲ್ವಾ ಅಂತ ನಮ್ಮ ಡಯಾಗ್ರಾಮ್. ಸೊ ರೆಕ್ಟ್ಯಾಂಗಲ್ ಅಂದ್ರೆ ಹುಡುಗರು ಏನು ರೆಕ್ಟ್ಯಾಂಗಲ್ ಅಂತ ಹೇಳಿದ್ರೆ ಇಟ್ಸ್ ಅ 4-sided closed figure. ಸರಿನಾ? ಇದು ನಿಮ್ಮ ಕ್ಲೋಸ್ಡ್ ಫಿಗರ್ ವಿತ್ 4-sided. ಆಪೋಸಿಟ್ ಸೈಡ್ ಈಕ್ವಲ್ ಆಗಿರುತ್ತೆ. ಇದ್ರಗಡೆ ಇರೋ ಇದ್ರ ಬದಲು ಇರೋ ಸೈಡ್ಸು ಈಕ್ವಲ್ ಆಗಿರುತ್ತೆ ಅಲ್ವಾ? ಸೊ ABCD ಅಂತ ಹೇಳಿದ್ರೆ ಇದನ್ನ AB ಮತ್ತೆ DC ಈಕ್ವಲ್ ಆಗಿದೆ, BC ಮತ್ತೆ AD ಈಕ್ವಲ್ ಆಗಿದೆ. ಸೊ ಇವಾಗ ಏನಂತ ಹೇಳಿದ್ರೆ ಏರಿಯಾ ಆಫ್ ದ ರೆಕ್ಟಾಂಗಲ್ ರಿಡ್ಯೂಸಸ್ ಬೈ 9 ಯೂನಿಟ್ಸ್. ಮೊದಲೇದಾಗಿ ಇದನ್ನ ಹೆಸರು ಕೊಡೋಣ. ಇದು X ಅಂತ ಮತ್ತೆ ಇದು Y. ಆ ಸ್ಟೇಟ್ಮೆಂಟ್ ಆಮೇಲೆ ಬರೀತೀನಿ ಯಾಕಂದ್ರೆ ಇನ್ನೊಂದೆರಡು ಡಯಾಗ್ರಾಮ್ ಇದೆಯಲ್ಲ, ಸೊ ಜಾಗ ಬೇಕಾಗುತ್ತೆ. ಸೊ ಇದು XY ಅಂತ ಕರೆಯೋಣ. ಇದರ ಏರಿಯಾ ಎಷ್ಟು ಬರುತ್ತೆ X ಇಂಟು Y ಅಲ್ವಾ? ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂತ ಬರ್ಕೊಬೋದು. ಇಸ್ ಈಕ್ವಲ್ ಟು X ಇಂಟು Y ಅಲ್ವಾ? ಲೆಂತ್ ಇಂಟು ಬ್ರೆತ್ ನಮ್ಮ ಏರಿಯಾ. ಇದು ನಮ್ಮ ಒರಿಜಿನಲ್ ಕೇಸ್. ಮುಂದಿನ ಕೇಸ್ ಏನಾಗುತ್ತೆ ಅಂತ ಹೇಳಿದ್ರೆ ಇಫ್ ದ ಲೆಂತ್ ಇಸ್ ರೆಡ್ಯೂಸ್ಡ್ ಬೈ 5 ಯೂನಿಟ್ಸ್. ಸೊ ಇದನ್ನು ಸ್ವಲ್ಪ ಪುಟ್ಟದ್ ಮಾಡ್ತಾರಂತೆ. ಆಮೇಲೆ ದ ಬ್ರೆತ್ ಇಸ್ ಇನ್ಕ್ರೀಸ್ಡ್, ಸ್ವಲ್ಪ ಹೆಚ್ಚು ಮಾಡ್ತಾರಂತೆ. ಸೊ ಇದು ಈ ತರ ಕಾಣಿಸಬಹುದು. ಸೊ ಇದು ಎಷ್ಟಾಗುತ್ತೆ, ಇದು ಇನ್ಕ್ರೀಸ್ ಆಗಿದೆಯಲ್ಲ, ಸೊ ಹಾಗಾಗಿ y ಪ್ಲಸ್ breadth is increased by 3 units and length is reduced by 5 units. The area gets reduced by 9 units ಅಂತ ಹೇಳಿದ್ರೆ ಇಲ್ಲಿನ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಹೊಸ ರೆಕ್ಟ್ಯಾಂಗಲ್ x ಮೈನಸ್ y ಇಂದ 9 ಪಟ್ಟಲ್ಲ 9 ಯೂನಿಟ್ ಸ್ಕ್ವೇರ್ ಕಮ್ಮಿ ಆಗುತ್ತೆ. ಸರಿನಾ? ಇದು ನಮ್ಮ ಕೇಸ್ 1. ಮುಂದಿನ ಡಯಾಗ್ರಾಮ್ ಏನು? ಇಫ್ ಯು ಇನ್ಕ್ರೀಸ್ ದ ಲೆಂತ್ ಬೈ 3 ಯೂನಿಟ್ಸ್, ಸೊ ಲೆಂತ್ ಇನ್ಕ್ರೀಸ್ ಆಗುತ್ತಂತೆ, ಬ್ರೆತ್ ಕೂಡ ಇನ್ಕ್ರೀಸ್ ಆಗುತ್ತೆ 2 ಯೂನಿಟ್ಸ್. ಈ ಥರ ಏನೋ ಒಂದು ಕೇಸ್ 2. ಸೊ ಇಲ್ಲಿ ಏರಿಯಾ ಏನಾಗ್ತದೆ, ಇಲ್ಲಿ ಏರಿಯಾ ಇಟ್ಸ್ ಇನ್ಕ್ರೀಸ್ಡ್ ಬೈ 67. ಇನ್ಕ್ರೀಸ್ಡ್ ಅಂತ ಹೇಳಿದ್ರೆ ಇರೋದಕ್ಕಿಂತ 67 ಭಾಗ ಹೆಚ್ಚಿದೆ, 67 ಯೂನಿಟ್ ಸ್ಕ್ವೇರ್ ಹೆಚ್ಚಿದೆ. ಸರಿನಾ? ಇದನ್ನ ಇದು ಬ್ರೆತ್ 2 ಹೆಚ್ಚು ಮಾಡಿದರೆ
ಇದು 3 ಅಲ್ವಾ? ಇನ್ಕ್ರೀಸ್ ಬೈ ಹುಷಾರಾಗಿ ಬರ್ಕೊಬೇಕು, ತಪ್ಪಾಯಿತು ಅಂದರೆ ಪೂರ ತಪ್ಪಾಗೋಗುತ್ತೆ. ತುಂಬ ನಂಬರ್ಸ್ ಇದೆ ಇಲ್ಲಿ. ರೆಡ್ಯೂಸ್ ಬೈ ಇದು ಲೆಂತ್ ರೆಡ್ಯೂಸ್ ಬೈ 5 ಕರೆಕ್ಟು, ಬ್ರೆತ್ ಇನ್ಕ್ರೀಸ್ ಬೈ 3 ಸರಿ, ಲೆಂತ್ ಇನ್ಕ್ರೀಸ್ ಬೈ 3 ಬ್ರೆತ್ ಇನ್ಕ್ರೀಸ್ ಬೈ 3 ಕರೆಕ್ಟು 67. ಇದು ಸರಿಗೆ ಬರ್ಕೊಂಡ್ರೆ ಇನ್ನು ಮಿಕ್ಕಿದ್ದೆಲ್ಲ ಕೆಲಸ ಆರಾಮಾಗಿ ಆಗುತ್ತೆ. ಇದು ನಮ್ಮ ಚಿತ್ರ. 3 ಕೇಸ್ ಇದೆ. ಇವಾಗ ನಾವು ಮುಂದುವರಿಬೋದು. ಲೆಟ್ ದ ಲೆಂತ್ and breadth be x and y respectively ಅಲ್ವಾ? ಮುಂದಿನ ಭಾಗ given. In given, area of the rectangle is equal to length into breadth. So area of ABCD is equal to x into y. ಇದು original. Case 1. Area of ABCD dash ಏನಕ್ಕೆ ಅಂತ ಹೇಳಿದ್ರೆ ಹೊಸದಲ್ವಾ, -9 units is equal to x minus 5 and y plus 3 ಅನ್ಕೊಂತೀನಿ. ನೋಡ್ಬಿಡೋಣ. -9 y plus 3 x minus 5 ಕರೆಕ್ಟ್ ಆಗಿದೆ. ಸೊ ಏರಿಯಾ ಆಫ್ ಒರಿಜಿನಲ್ -9 ಅಲ್ವಾ, ಇಸ್ ಈಕ್ವಲ್ ಟು ದಿಸ್. ಒರಿಜಿನಲ್ ಏರಿಯಾ ಏನು ಇಲ್ಲಿ ನೋಡಿ, ಒರಿಜಿನಲ್ ಏರಿಯಾ x into y. ಸೊ x into y -9 is equal to x minus 5 into y plus 3 ಅಲ್ವಾ? ಸೊ ಇಲ್ಲಿ ನಾನು ರೈಟ್ ಹ್ಯಾಂಡ್ ಸೈಡಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸಬೇಕು. xy -9 is equal to x times of y plus 3 minus 5 times of y plus 3. So ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. xy plus 3x minus 5y minus 15. ಮೈನಸ್ ಮರಿಬೇಡಿ, ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್. ಇದು x minus y minus 9. ಎರಡು ಕಡೆನೂ x minus y xy ಸೇಮ್ ಇದೆ, ಹಾಗಾಗಿ ಎರಡು ಪ್ಲಸ್ ಇದೆ, ಎರಡು ಕೋಎಫಿಷಿಯಂಟ್ 1 ಇದೆ, ಸೊ ಹಾಗಾಗಿ ಕ್ಯಾನ್ಸಲ್ ಮಾಡ್ಬೋದು. -15 ಟ್ರಾನ್ಸ್ಪೋಸ್ ಮಾಡಿ +15 ಆಗುತ್ತೆ 6. ಸೊ +15 - 9 6, 3x - 5. ಸೊ ಇದು ನಮ್ಮ ಈಕ್ವೇಶನ್ ಎ ಅಂತ ತಗೋಣ. ಸರಿನಾ? ಮುಂದಿನ ಭಾಗ ಕೇಸ್ 2. ಏರಿಯಾ ಆಫ್ ABCD plus 67 is equal to x plus 3 to y plus 2. ಸೊ ಇದೆಯಾ? ಹಾಂ, ಏರಿಯಾ ಆಫ್ ABCD ಏನು? xy plus 67 is equal to distributive property ಉಪಯೋಗಿಸಿ x times of y plus 2 plus 3 times of y plus 2. ಸೊ ಕಂಟಿನ್ಯೂ ಮಾಡೋಣ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ 67 is equal to xy plus 2x plus 3y plus 6. ಎರಡು ಕಡೆನೂ xy ಒಂದೇ ಇದೆ ಅಲ್ವಾ? 1x ಪ್ಲಸ್ ಪ್ಲಸ್ 1xy ಎರಡು ಪ್ಲಸ್ ಇದೆ, ಹಾಗಾಗಿ ಕ್ಯಾನ್ಸಲ್ ಮಾಡ್ಬೋದು. 6ನ ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ -6 ಆಗುತ್ತೆ. 61 is equal to 2x plus 3y. ಇದು ನಮ್ಮ ಈಕ್ವೇಶನ್ ಬಿ. ಇವಾಗ ಯಾವುದರ ಮೆಥಡ್ ಉಪಯೋಗಿಸಿ we have to figure out x ಮತ್ತು y ವ್ಯಾಲ್ಯೂ. ಸಬ್ಸ್ಟಿಟ್ಯೂಷನ್ ಆಗ್ಬೋದು, ಎಲಿಮಿನೇಷನ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಸೊ ನಾನು ತಿರ್ಗಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಉಪಯೋಗಿಸ್ಬೋದು. ನಾನು ಸಬ್ಸ್ಟಿಟ್ಯೂಷನ್ನೇ ಉಪಯೋಗಿಸ್ತೀನಿ. ಸಬ್ಸ್ಟಿಟ್ಯೂಷನ್ ಬೇಡ. ಸಬ್ಸ್ಟಿಟ್ಯೂಷನ್ ಹೋದರೆ x is equal to ಇದೆಲ್ಲ ಬರುತ್ತೆ, 3/2 ಆಗುತ್ತೆ. ಎಲ್ಲ ಉದ್ದನೇ ಕಾಣಿಸ್ತಿದೆ. ಸೊ ನೆಟ್ಟಿಗೆ
ಎ ಇಂಟು, ಓಕೆ, ನಾನು ಎಲಿಮಿನೇಷನ್ ಉಪಯೋಗಿಸ್ತಾ ಇದ್ದೀನಿ. 2 and 3 ಆರ್ ಬೆಸ್ಟ್ ಈಸಿಯೆಸ್ಟ್ ಕೋಎಫಿಷಿಯನ್ಸ್. LCM ಬಂದು ಎರಡು ನಡುವೆ ಬಿಟ್ವೀನ್ 2 and 3 is 6. ಹಾಗಾಗಿ ಈಕ್ವೇಷನ್ ಎ ಇಂಟು 2 ಮಾಡಬೇಕು, ಮತ್ತು ಈಕ್ವೇಷನ್ ಬಿ ಇಂಟು 3 ಮಾಡಬೇಕು. ಇವಾಗ ಇದನ್ನು ಕಂಟಿನ್ಯೂ ಮಾಡಿದ್ರೆ ಇದೆಷ್ಟಾಗುತ್ತೆ? 2 times of all of this ಅಂತ ಹೇಳಿದ್ರೆ 12 is equal to 6x minus 10y. 3 times of this ಅಂತ ಹೇಳಿದ್ರೆ 183 is equal to 6x plus 9y. ಇವೆರಡು ಈಕ್ವೇಷನ್ ಆ್ಯಡ್ ಸಬ್ಟ್ರಾಕ್ಟ್ ಮಾಡೋಕೆ ಏನು ಮಾಡಬೇಕು? 2a ಇವೆರಡು ಪ್ಲಸ್ ಆಗಿದೆ, ಹಾಗಾಗಿ ಸಬ್ಟ್ರಾಕ್ಟ್ ಮಾಡಬೇಕು. ಸೈನ್ ಡಿಫ್ರೆಂಟ್ ಇತ್ತು ಅಂತ ಹೇಳಿದ್ರೆ, ಬೇರೆ ಬೇರೆ ಇತ್ತು ಅಂತ ಹೇಳಿದ್ರೆ ಆ್ಯಡ್ ಮಾಡಿ, ಒಂದೇ ಇತ್ತು ಅಂತ ಹೇಳಿದ್ರೆ ಸಬ್ಟ್ರಾಕ್ಟ್ ಮಾಡಿ. ಸರಿನಾ? ಇದು ನಿಮ್ಮ ರೂಲ್. ಸೊ 12 ಆ್ಯಕ್ಚುಲಿ ಬಿ ಇದನ್ನು ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಯಾವುದು ದೊಡ್ಡ ನಂಬರ್ ಇದೆಯೋ, ಇದು ಇಲ್ಲಿ ದೊಡ್ಡ ನಂಬರ್ ಇದೆಯಲ್ಲ ಎಲ್ಲನೋ, ಇದನ್ನು ಮೊದಲು ಮಾಡಿ ಅಂತ ಹೇಳಿದ್ರೆ ಬಿ ಇಂಟು 3 ಮೈನಸ್ ಆಫ್ ಎ ಇಂಟು 2 ಮಾಡಿ. ಸೊ 183 is equal to 6x plus 9y. ಮುಂದಿನ ಈಕ್ವೇಷನು ಪ್ಲಸ್ 12 ಪ್ಲಸ್ 6x ಮೈನಸ್ 10y. ಸೊ ಇಲ್ಲಿ ಏನಾಗ್ತದೆ? ಸೈನ್ ಚೇಂಜ್ ಆಗುತ್ತೆ, ನೆಗೆಟಿವ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್. ಲೈನ್ ಡ್ರಾ ಮಾಡಿ. ಡಿಫ್ರೆನ್ಸ್ ಬಂದು 171 is equal to 0 plus 19y. ಸೊ ಪ್ರತಿಯೊಂದು ಟರ್ಮ್ ಜೊತೆನೂ 19 ಜೊತೆ ಡಿವೈಡ್ ಮಾಡಿ. 19. ಸೊ y is equal to ಇದೆಷ್ಟಾಗುತ್ತಿದೋ 9s ಅಲ್ವಾ? ಸೊ y is equal to 9. ಒಂದು ಡೈಮೆನ್ಷನ್ ಬಂತು. Substitute y in equation A. No. ಯಾವ್ದು ಈಸಿ ಇದೆ? ಈಕ್ವೇಷನ್ ಏನೇ ತಗೋಣ. ಸೊ 6 times 6 is equal to 3 times of x minus 45. 9 5 is 45 plus 45 ಮಾಡಿ ಎರಡು ಕಡೆನಾ. ಸೊ 51 is equal to 3x divided by 3 ಮಾಡಿ. x is equal to 17 ಅಲ್ವಾ? 1s 7 ಕರೆಕ್ಟ್ ಇದೆ. ಸೊ ವೆರಿಫೈ ಮಾಡೋಣ ಆನ್ಸರು. 27 ಮೈನಸ್ 51 ಮೈನಸ್ 45 6 ಕರೆಕ್ಟ್ ಆಗಿದೆ. ಸೊ ಕೊನೆಯದಾಗಿ ನಮ್ಮ ಉತ್ತರ ಲೆಂತ್ ಆಫ್ ರೆಕ್ಟಾಂಗಲ್ is equal to 17 unit, while the breadth of the rectangle is equal to ಎಷ್ಟು? 9 ಅನ್ಕೊಂತೀನಿ, 9 unit. ಇದೇ ನಿಮ್ಮ ಉತ್ತರ. ಸೊ ಪಾಸ್ ಮಾಡ್ಕೊಂಡು ನೋಡ್ಕೊಂಡವರು ನೋಡ್ಕೊಬೋದು.